ಎರಡನೇ ದಿನ ಕಲಾಪಕ್ಕೆ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಹಾಜರಾಗಿದ್ದಾರೆ. ನಿನ್ನೆ ಕಲಾಪದಿಂದ ದೂರ ಉಳಿದಿದ್ರು ಸಿದ್ದರಾಮಯ್ಯನವರು. ಅವರು ಬರದೇ ಇದ್ದಂತಹ ಸಂದರ್ಭದಲ್ಲಿ ಹಲವು ರೀತಿಯಲ್ಲಿ ವ್ಯಾಖ್ಯಾನ ಮಾಡಲಾಗ್ತಾ ಇತ್ತು. ಅವರು ಹೇಳಿದ ಹಾಗೆ ಹೇಳಿದವರನ್ನ ಸಂಪುಟಕ್ಕೆ ಸೇರಿಸಿಕೊಂಡಿರಲಿಲ್ಲ, ಹಾಗಾಗಿನೇ ಅವರು ಬಹಳ ಮುನಿಸ್ಕೊಂಡಿದ್ದಾರೆ, ಇದರಿಂದ ಕಲಾಪದಿಂದ ದೂರ ಉಳಿದಿದ್ದಾರೆ ಅಂತೆಲ್ಲ ಚರ್ಚೆ ಆಗ್ತಾ ಇತ್ತು. ನೋಡಿದ್ರೆ ಇವತ್ತು ಕಲಾಪಕ್ಕೆ ಹಾಜರಾಗಿದ್ದಾರೆ ಸಿದ್ದರಾಮಯ್ಯನವರು. ಕಾವೇರಿ ನಿವಾಸದಲ್ಲೇ ಇದ್ದರೂ ಸದನಕ್ಕೆ ಬಂದಿರಲಿಲ್ಲ ನಿನ್ನೆ. ಇಂದು ಎರಡನೇ ದಿನದ ಕಲಾಪದಲ್ಲಿ ಸಿದ್ದರಾಮಯ್ಯನವರು ಭಾಗಿಯಾಗಿದ್ದಾರೆ. ನೂತನ ಸಚಿವರ ಹೆಸರು ಪರಿಚಯ ಮಾಡಿಕೊಡ್ತಾ ಇದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ನಿನ್ನೆ ಇದರ ಬಗ್ಗೆ ಬಹಳ ಚರ್ಚೆ ಆಯಿತು. ಸಿದ್ದರಾಮಯ್ಯನವರು ಬಂದಿಲ್ವಲ್ಲ, ಕಾವೇರಿ ನಿವಾಸದಲ್ಲೇ ಇದ್ದಾರೆ, ಯಾಕೆ ಬಂದಿಲ್ಲ ಅಂತ ಹೇಳಿ ಮೊದಲ ದಿನವೇ ಗೈರಾಗಿ ಹೈಕಮಾಂಡ್ಗೆ ಸಂದೇಶ ರವಾನಿಸಿದ್ರ ಹಾಗಾದ್ರೆ ಟಗರು. ಎರಡನೇ ದಿನ ಕಲಾಪಕ್ಕೆ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಹಾಜರಾಗಿದ್ದಾರೆ. ಈಗ ನಿನ್ನೆ ಕಲಾಪದಿಂದ ದೂರ ಉಳಿದು ಇವತ್ತು ಎಂಟ್ರಿ ಕೊಟ್ಟಿರೋದು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಬಸವರಾಜ ಶಿವಣ್ಣನವರ್ ಅವರು ಸಂಪುಟದಲ್ಲಿ ಇರಬೇಕು ಅಂತ ಬಹಳ ಆಸೆ ಪಟ್ಟಿದ್ರು ಸಿದ್ದರಾಮಯ್ಯನವರು. ಬಟ್ ಅವರಿಗೆ ಅವಕಾಶ ಸಿಗಲಿಲ್ಲ, ಹಾಗಾಗಿ ಬಹಳ ಸಿಟ್ಟಿಗೆದ್ದು ಬಿಟ್ಟಿದ್ರಂತೆ ಸಿದ್ದರಾಮಯ್ಯನವರು. ಇದರಿಂದ ಸ್ವಲ್ಪ ಪಕ್ಷದ ಚಟುವಟಿಕೆಯಿಂದ ದೂರ ಉಳಿದಿದ್ರು, ಕಲಾಪಕ್ಕೂ ಬಂದಿರಲಿಲ್ಲ ನಿನ್ನೆ. ನೋಡಿ, ಇವತ್ತು ಬಂದಿದ್ದಾರೆ. ಎಕ್ಸ್ಕ್ಲೂಸಿವ್ ದೃಶ್ಯ ಇದು. ಸಿದ್ದರಾಮಯ್ಯನವರು ಕಲಾಪಕ್ಕೆ ಹಾಜರಾಗ್ತಾ ಇರೋದು. ನಿನ್ನೆ ಕಾವೇರಿ ನಿವಾಸದಲ್ಲೇ ಇದ್ರು, ಎಲ್ಲೂ ಹೋಗಿರಲಿಲ್ಲ, ಯಾವ ಕಾರ್ಯಕ್ರಮಕ್ಕೂ ಕೂಡ ಅಟೆಂಡ್ ಆಗಿರಲಿಲ್ಲ. ಅವರು ಅಲ್ಲೇ ಇದ್ರು, ಕಲಾಪಕ್ಕೆ ಯಾಕೆ ಬರಲಿಲ್ಲ? ಬರದೆ ಹೈಕಮಾಂಡ್ಗೆ ಏನಾದರೂ ಒಂದು ಸಂದೇಶ ರವಾನೆ ಮಾಡಿಬಿಟ್ರ ಅಂತ. ಈಗಿರೋದು ಒಂದು ಹುದ್ದೆ ಖಾಲಿ, ಅದಕ್ಕೆ ಬಸವರಾಜ ಶಿವಣ್ಣವರು ಬರ್ತಾರಾ ಅಂತ ಅಂದರೆ ಇಲ್ಲ ಬಿಡಿ. ಯಾಕೆ ಅಂತ ಅಂದರೆ ಒಬ್ಬ ಮಹಿಳಾ ಕೋಟಾದಡಿಯಲ್ಲಿ ಒಬ್ಬ ಮಹಿಳೆಗೆ ಅವಕಾಶ ಮಾಡಿಕೊಡಲೇಬೇಕು. ಬಹಳ ಅಸಮಾಧಾನವನ್ನು ಹೊಂದಿದ್ದಾರೆ ಸಿದ್ದರಾಮಯ್ಯನವರು. ಚುನಾವಣಾ ರಾಜಕೀಯದಿಂದ ಹಿಂದೆ ಸರಿತೀನಿ ಅಂತ ಹೇಳಿದ್ದಾರೆ, ಬಟ್ ಸಕ್ರಿಯವಾಗಿ ರಾಜಕಾರಣದಲ್ಲಿ ಇರ್ತೀನಿ ಅನ್ನೋ ಮಾತನ್ನ ಹೇಳಿದ್ದಾರೆ. ನಿನ್ನೆ ಯಾಕೆ ಬರಲಿಲ್ಲ ಹಾಗಾದ್ರೆ ಅನ್ನೋ ಪ್ರಶ್ನೆ ಜೊತೆಗೆ ಇವತ್ತು ಎಂಟ್ರಿ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಜೊತೆಗೆ ಇವತ್ತು ಸಿದ್ದರಾಮಯ್ಯನವರು ಕಲಾಪಕ್ಕೆ ಎಂಟ್ರಿ ಕೊಟ್ಟರು ಕೂಡ ಕೆಲವೊಂದಿಷ್ಟು ಜನ ಅಸಮಾಧಾನಿತ ಶಾಸಕರಿದ್ದಾರಲ್ಲ, ಕಾಂಗ್ರೆಸ್ನ ಶಾಸಕರು, ಅವರು ಕಲಾಪದಿಂದ ದೂರ ಉಳಿದಿದ್ದಾರೆ. ತಮ್ಮ ಹಠ ಅವರು ಸಾಧಿಸ್ತಾ ಇದ್ದಾರೆ. ನಮಗೆ ಅವಕಾಶ ಕೊಡಲಿಲ್ಲ ಯಾಕೆ, ಯಾವ ಮಾನದಂಡದ ಮೇಲೆ ನೀವು ಈಗ ಇರುವಂಥ ಸಂಪುಟದಲ್ಲಿ ಸಚಿವರನ್ನು ಆಯ್ಕೆ ಮಾಡಿದ್ರಿ ಅನ್ನೋದು ಅವ್ರ ಪ್ರಶ್ನೆ.